2006 ಫೆಬ್ರವರಿ 10 ಕೇರಳದ ಕೊಲ್ಲಂ ಜಿಲ್ಲೆ. ಸಂತಮ್ಮ ಎನ್ನುವ ಮಹಿಳೆ ಆ ದಿನ ಪಂಚಾಯತ್ ಆಫೀಸಿನಲ್ಲಿ ತನ್ನ 2 ಮೊಮ್ಮಕ್ಕಳ ಜನ್ಮ ದಾಖಲೀಕರಣಕ್ಕೆಂದು ಬಂದಿದ್ದಳು. ಅವಳ ಮಗಳಿಗೆ ಕೆಲವೇ ದಿನಗಳ ಹಿಂದಷ್ಟೇ ಅವಳಿ ಮಕ್ಕಳು ಹುಟ್ಟಿದ್ದರು. ಆ ಕೆಲಸ ಮುಗಿಸಿ ಮನೆಗೆ ಮರಳುವಷ್ಟರಲ್ಲಿ ಸಂತಮ್ಮಗೆ ಮಾತ್ರ ಸಿಡಿಲಾಘಾತವಾಗಿತ್ತು. ಯಾಕೆಂದರೆ ಅವಳ ಮಗಳು ಮತ್ತು ಮೊಮ್ಮಕ್ಕಳನ್ನು ಯಾರೋ ಬಂದು ಕೊಲೆ ಮಾಡಿದ್ದರು. ಆ ಕೊಲೆಗಾರನನ್ನು ಹಿಡಿಯಲು ಪೊಲೀಸರು ಬಲೆ ಬೀಸುತ್ತಾರೆ. ಆದರೆ ಆತ ಸಿಕ್ಕಿ ಬೀಳಲೇ ಇಲ್ಲ. ಇದೀಗ 19 ವರ್ಷದ ನಂತರ ಕೊಲೆಗಾರನನ್ನು ಪತ್ತೆ ಮಾಡಲಾಗಿದೆ. ಕೇರಳದ ತ್ರಿವಳಿ ಕೊಲೆ ಎಂದೇ ಕುಖ್ಯಾತಿಯಾದ ಈ ಪ್ರಕರಣವನ್ನು 19 ವರ್ಷದ ನಂತರ ಎಐನ ಸಹಾಯದಿಂದ ಭೇದಿಸಲಾಯಿತು. ಸ್ನೇಹಿತರೆ, 2006ರಲ್ಲಿ ರಂಜಿನಿ ಎನ್ನುವ 24ರ ಯುವತಿ ಕೇರಳದ ಕೊಲ್ಲಂ ಜಿಲ್ಲೆಯ ಆಂಚಲ್ ಪಟ್ಟಣದ ಬಳಿಯ ಏರಂ ಎಂಬ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ತನ್ನ ತಾಯಿಯೊಂದಿಗೆ ಬಾಡಿಗೆ ಮನೆಯೊಂದರಲ್ಲಿ ವಾಸಿಸುತ್ತಿದ್ದ ಈಕೆಗೆ ಅದೇ ಪಟ್ಟಣದ ದಿವಿಲ್ ಕುಮಾರ್ ಎಂಬಾತ ಪರಿಚಯವಾಗುತ್ತಾನೆ. ಇವರಿಬ್ಬರ ಪರಿಚಯ ಕೇವಲ ಪರಿಚಯವಾಗಿಯೇ ಉಳಿಯಲಿಲ್ಲ, ಅವರಿಬ್ಬರು ತುಂಬ ಹತ್ತಿರವಾಗುತ್ತಾರೆ. ಎಷ್ಟು ಹತ್ತಿರವೆಂದರೆ ರಂಜಿನಿ ಒಂದು ದಿನ ಗರ್ಭಿಣಿಯಾಗಿಯೇ ಬಿಟ್ಟಳು. ಆದರೆ ಅಂದಿನಿಂದ ದಿವಿಲ್ ಕುಮಾರ್ ಅವಳನ್ನು ದೂರವಿಡಲು ಶುರು ಮಾಡುತ್ತಾನೆ. ಆಕೆ ಮದುವೆಗೆ ಎಷ್ಟೇ ಗೋಗರೆದರೂ ಆತ ಅವಳನ್ನು ಮದುವೆಯಾಗಲು ಒಪ್ಪಲಿಲ್ಲ. ಈ ದಿವಿಲ್ ಕುಮಾರ್ ಯಾರೆಂದು ನೋಡಹೋದರೆ ಅವನೇನು ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ, ಅವನೊಬ್ಬ ಭಾರತೀಯ ಸೇನೆಯ ಯೋಧನಾಗಿದ್ದ. ಕೊನೆಗೊಂದು ದಿನ ದಿವಿಲ್ ಕುಮಾರ್ ತನ್ನ ಕರ್ತವ್ಯಕ್ಕೆಂದು ವಾಪಸ್ಸು ಹೋಗಿಬಿಡುತ್ತಾನೆ. ಹೋದವನು ಮತ್ತೆ ಬರುವುದೇ ಇಲ್ಲ. ಅವನಿದ್ದುದು ಪಠಾನ್ಕೋಟ್ ಸೇನಾ ನೆಲೆಯಲ್ಲೇ ಆಗಿತ್ತು. ಇತ್ತ ರಂಜಿನಿಯ ತಾಯಿ ಅನ್ನಮ್ಮ ಕೂಡ ಆತನನ್ನು ಮಗಳನ್ನು ಮದುವೆಯಾಗುವಂತೆ ಒತ್ತಾಯಿಸಿದ್ದಳು. ಆದರೆ ಆತ ಮಗುವಿಗೆ ನಾನು ಕಾರಣವೇ ಅಲ್ಲ ಎಂದು ಬಿಟ್ಟಿದ್ದ. ಆ ಮಗುವನ್ನು ತೆಗೆಸುವಂತೆ ಆತ ರಂಜಿನಿಗೆ ಹೇಳುತ್ತಿದ್ದ. ಆದರೆ ರಂಜಿನಿ ಅಬಾರ್ಷನ್ ಮಾಡಿಸಿಕೊಳ್ಳಲು ಒಪ್ಪಲಿಲ್ಲ. ದಿವಿಲ್ ಕುಮಾರ್ ರಂಜಿನಿಯ ಸಂಪರ್ಕವನ್ನೇ ಕಡಿತಗೊಳಿಸಿಕೊಂಡಿದ್ದ. ರಂಜಿನಿಯ ತಾಯಿ ಮತ್ತು ರಂಜಿನಿ ಸೇರಿ ಕೇರಳದ ಮಹಿಳಾ ಆಯೋಗದ ಮುಂದೆ ದೂರನ್ನು ನೀಡುತ್ತಾರೆ. ಆ ಮುಖೇನ ದಿವಿಲ್ ಕುಮಾರ್ಗೆ ಒಂದು ನೋಟಿಸ್ ನೀಡಲಾಗುತ್ತದೆ. ನೋಟಿಸ್ನಲ್ಲಿ ದಿವಿಲ್ ಕುಮಾರ್ DNA ಟೆಸ್ಟ್ನಲ್ಲಿ ತಾನು ಆ ಮಕ್ಕಳ ತಂದೆ ಅಲ್ಲ ಎಂಬುದನ್ನು ಪ್ರೂವ್ ಮಾಡಿ ತೋರಿಸಬೇಕಿತ್ತು. ಅವನು ಪಠಾನ್ಕೋಟ್ನಿಂದ ಮರಳಿದಾಗ DNA ಟೆಸ್ಟ್ ಮಾಡಿಸಿಕೊಳ್ಳಬೇಕಿತ್ತು. ಈ ಒಂದು ನಡಿಯೇ ಈ ಇಡೀ ಪ್ರಕರಣದಲ್ಲಿ ಮುಂದೆ ಒಂದು ಟ್ವಿಸ್ಟ್ ಆಗಿ ಪರಿಣಮಿಸಲಿತ್ತು. ರಂಜಿನಿ 9 ತಿಂಗಳು ತುಂಬಿದಾಗ ಹೆರಿಗೆಗೆಂದು ದೂರದ ತಿರುವನಂತಪುರಂ ನಗರದಲ್ಲಿನ ಆಸ್ಪತ್ರೆಯೊಂದಕ್ಕೆ ಅಡ್ಮಿಟ್ ಆಗುತ್ತಾಳೆ. ಅಲ್ಲಿ ತಾಯಿ ಮಗಳಿಗೆ ಅಕಸ್ಮಾತ್ತಾಗಿ ವ್ಯಕ್ತಿಯೊಬ್ಬನ ಪರಿಚಯವಾಗುತ್ತದೆ. ಆತನ ಹೆಸರು ಅನಿಲ್ ಎಂದಾಗಿತ್ತು. ಆತನು ಕೂಡ ಅವರದೇ ಊರಿನವನಾಗಿದ್ದ. ಆತ ತಾಯಿ ಮಗಳಿಗೆ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಾನೆ. ರಂಜಿನಿಗೆ ಹೆರಿಗೆಯ ಸಮಯದಲ್ಲಿ ರಕ್ತ ಬೇಕಾಗಿತ್ತು. ಮೊದಲೇ ಗೊತ್ತಿದ್ದರೆ ನಾನೇ ರಕ್ತವನ್ನು ಕೊಡುತ್ತಿದ್ದೆ ಎಂದಾತ ಹೇಳುತ್ತಾನೆ. ಈ ಅನಿಲ್ ಕುಮಾರ್ ಸಭ್ಯನಂತೆ ಕಂಡ. ಆತನ ಜೊತೆಗೆ ಮಾತನಾಡ ಹೋದಾಗ ಆತನಿಗೂ ದಿವಿಲ್ ಕುಮಾರ್ಗೂ ಪರಿಚಯ ಇರುವುದು ತಿಳಿದಿತ್ತು. ಅನಿಲ್ ಕೂಡ ಒಬ್ಬ ಆರ್ಮಿ ಮ್ಯಾನ್ ಆಗಿದ್ದ. ಆತ ಕೂಡ ಅದೇ ಪಠಾನ್ಕೋಟ್ ಸೇನಾ ನೆಲೆಯಲ್ಲಿಯೇ ಕರ್ತವ್ಯ ಮಾಡುತ್ತಿದ್ದ. ರಂಜಿನಿ ಕೇಳಿದಾಗ ನನಗೆ ದಿವಿಲ್ ಕುಮಾರ್ ಗೊತ್ತು ಎಂದು ಅನಿಲ್ ಹೇಳಿದ. ತಾಯಿ ಮಗಳು ಇಬ್ಬರು ಅನಿಲ್ನಲ್ಲಿ ತಮ್ಮೆಲ್ಲ ಕಷ್ಟವನ್ನು ಹೇಳಿಕೊಳ್ಳುತ್ತಾರೆ. ದಿವಿಲ್ ಕುಮಾರ್ ರಂಜಿನಿಯನ್ನು ಸ್ವೀಕರಿಸಲು ಒಪ್ಪುತ್ತಿಲ್ಲ ಎಂಬುದನ್ನು ಹೇಳುತ್ತಾರೆ. ಅನಿಲ್ ನಾನು ದಿವಿಲ್ನನ್ನು ಖಂಡಿತ ಒಪ್ಪಿಸುತ್ತೇನೆ ಎಂದು ಅವರಿಗೆ ಹೇಳುತ್ತಾನೆ. ಆಸ್ಪತ್ರೆಯಿಂದ ಮನೆಗೆ ಬಂದ ನಂತರವೂ ಅನಿಲ್ ಆ ಕುಟುಂಬದ ಜೊತೆ ಇನ್ನೂ ಆಪ್ತನಾದ. ಆಸ್ಪತ್ರೆಯಲ್ಲಿಯೂ ಆತ ಅವರಿಗೆ ತುಂಬ ಸಹಾಯ ಮಾಡುತ್ತಿದ್ದ. ಅವರ ನಂಬಿಕೆಯನ್ನು ಗಳಿಸಿದ್ದ. ಆಸ್ಪತ್ರೆಯಲ್ಲಿ ರಂಜಿನಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಳು. ಅನಿಲ್ ಆ ಕುಟುಂಬದವರ ಕಥೆಯನ್ನು ಅರಿತು ಅವರಿಗೆ ಹೊಸ ಏರಿಯಾ ಒಂದರಲ್ಲಿ ಬಾಡಿಗೆ ಮನೆಯೊಂದನ್ನು ಕೊಡಿಸುತ್ತಾನೆ. ಹಿಂದಿನ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆಯವರ ಪ್ರಶ್ನಾರ್ಥಕ ದೃಷ್ಟಿಗಳು ರಂಜಿನಿಯ ಮನಸ್ಸನ್ನು ತಿವಿಯುತ್ತಿದ್ದವು. ಈ ಕಷ್ಟವನ್ನು ಮನಗಂಡೇ ಆತ ಅವರಿಗೆ ಹೊಸ ಮನೆಯೊಂದನ್ನು ಕೊಡಿಸಿದ್ದ. ಹೀಗೆ ಕೆಲವೇ ದಿನಗಳು ಕಳೆದಿದ್ದವು.
ಅನಿಲ್ ಆಗಾಗ ಅವರ ಮನೆಗೆ ಬಂದು ಹೋಗುವುದು ಮಾಡುತ್ತಿದ್ದ. ಆತ ಅನ್ನಮ್ಮಳನ್ನು ಪಂಚಾಯತ್ಗೆ ಹೋಗಿ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡುವಂತೆ ಕೇಳುತ್ತಿದ್ದ. ಒಂದು ದಿನ ಅನ್ನಮ್ಮ ಆ ಕೆಲಸಕ್ಕೆಂದು ಪಂಚಾಯತ್ಗೆ ಹೊರಡುತ್ತಾಳೆ. ಆದರೆ ಅವಳು ಮನೆಗೆ ವಾಪಸ್ಸು ಬಂದು ನೋಡುವಾಗ ಮಗಳು ರಂಜಿನಿ ಮತ್ತು ಇಬ್ಬರು ಅವಳಿ ಮಕ್ಕಳು ಹಾಸಿಗೆಯಲ್ಲಿಯೇ ಕೊಲೆಯಾಗಿ ಬಿದ್ದಿದ್ದರು. ಆ ಮಕ್ಕಳು ಹುಟ್ಟಿ ಅಂದಿಗೆ ಕೇವಲ 17 ದಿನಗಳಷ್ಟೇ ಕಳೆದಿದ್ದವು. ಕ್ರೂರಿಯೊಬ್ಬ ಬಂದು ರಂಜಿನಿ ಮತ್ತು ಇಬ್ಬರು ಕಂದಮ್ಮಗಳ ಕುತ್ತಿಗೆ ಸೀಳಿ ಹತ್ಯೆಗೈದು ಹೋಗಿದ್ದ. ಈ ಕೊಲೆ ರಾಜ್ಯಾದ್ಯಂತ ಸುದ್ದಿಯಾಗುತ್ತದೆ. ಕೇರಳ ಟ್ರಿಪಲ್ ಮರ್ಡರ್ ಕೇಸ್ ಎಂದೇ ಪ್ರಖ್ಯಾತವಾದ ಈ ಕೊಲೆಯ ಹಿಂದೆ ಯಾರಿದ್ದಾರೆ ಎಂದು ಪೊಲೀಸರು ಪತ್ತೆ ಹಚ್ಚಲು ಹೊರಡುತ್ತಾರೆ. ಈ ಕೇಸ್ನಲ್ಲಿ ಸಿಬಿಐಯನ್ನು ಕರೆಸಲಾಗುತ್ತದೆ. ಸ್ನೇಹಿತರೆ, ಕೊಲೆಯಾದ ಜಾಗದಲ್ಲಿ ಅಂದು ಅನಿಲ್ನ ಮೋಟಾರ್ ಬೈಕ್ ಪತ್ತೆಯಾಗಿತ್ತು. ಆದರೆ ಅನಿಲ್ ಎಂಬುದು ಆ ವ್ಯಕ್ತಿಯ ನಿಜ ನಾಮಧೇಯವಾಗಿರದೆ ರಾಜೇಶ್ ಎಂಬುದಾಗಿತ್ತು. ಆತ ಆಂಚಲ್ ಪಟ್ಟಣದವನು ಆಗಿರಲಿಲ್ಲ, ಕೊಲ್ಲಂ ಜಿಲ್ಲೆಗೆ ಸೇರಿದವನು ಆಗಿರಲಿಲ್ಲ, ಆತ ಕಣ್ಣೂರು ಜಿಲ್ಲೆಗೆ ಸೇರಿದವನಾಗಿದ್ದ. ತನ್ನ ಅಸಲಿ ಹೆಸರು, ಅಸಲಿ ಊರು ಮರೆಮಾಚಿ ರಂಜಿನಿಯ ಕುಟುಂಬಕ್ಕೆ ಅವನು ಆಪ್ತನಾಗಿದ್ದ. ಅನಿಲ್ ಎಂದು ಹೆಸರಿಟ್ಟುಕೊಂಡಿದ್ದ ಈ ರಾಜೇಶ್ ದಿವಿಲ್ ಕುಮಾರ್ನ ಗೆಳೆಯನಾಗಿದ್ದ. ಇಲ್ಲಿ ದಿವಿಲ್ ಕುಮಾರ್ ಮತ್ತು ರಾಜೇಶ್ ಇಬ್ಬರು ಪಠಾಣ್ಕೋಟ್ ಸೇನಾ ನೆಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಆರ್ಮಿ ಮ್ಯಾನ್ಗಳಾಗಿದ್ದರು. ಅಂದು ನಡೆದ ಕೊಲೆಯಲ್ಲಿ ಆತ ದಿವಿಲ್ ಕುಮಾರ್ಗೆ ಸಾಥ್ ನೀಡಿದ್ದ. ಅರ್ಥಾತ್ ದಿವಿಲ್ ಕುಮಾರ್ನ ಪ್ಲಾನ್ನಂತೆಯೇ ಆತ ಬಂದು ರಂಜಿನಿಯ ಕುಟುಂಬಕ್ಕೆ ಆಪ್ತನಾಗಿದ್ದ. ಹಾಗೆಯೇ ಹೊಸ ಮನೆಗೂ ಅವರನ್ನು ಸೇರಿಸಿದ್ದ. ಅಲ್ಲಿ ಅಕ್ಕಪಕ್ಕದವರಿನ್ನೂ ಪರಿಚಯದವರಾಗಿರಲಿಲ್ಲ. ಹಾಗೆಯೇ ಒಂದು ದಿನ ಅನ್ನಮ್ಮಳನ್ನು ಪಂಚಾಯತ್ ಆಫೀಸ್ಗೆ ಕಳುಹಿಸಿ ಆ ದಿನ ದಿವಿಲ್ನನ್ನು ಬರ ಹೇಳಿದ್ದ. ಆ ದಿನ ಇಬ್ಬರೂ ಸೇರಿ ರಂಜಿನಿಯನ್ನು ಮತ್ತು ಆಕೆಯ ಇಬ್ಬರು ನವಜಾತ ಶಿಶುಗಳನ್ನು ಕೊಲೆ ಮಾಡಿದ್ದರು. ಸ್ನೇಹಿತರೆ, ದಿವಿಲ್ ಕುಮಾರ್ ಆವೇಶದಲ್ಲಿ ಆದ ತಪ್ಪಿನಿಂದೇನೂ ಕೊಲೆ ಮಾಡಿರಲಿಲ್ಲ. ಇದೆಲ್ಲ ಆತನದೇ ಪ್ಲಾನ್ ಆಗಿತ್ತು. ಈ ಕೇಸ್ನಲ್ಲಿ ದಿವಿಲ್ ಕುಮಾರ್ ಮತ್ತು ರಾಜೇಶ್ ಇಬ್ಬರು ಬಂದು ಕೊಲೆ ಮಾಡಿ ಹೋಗಿದ್ದಾರೆ ಎಂಬುದು ಸ್ಪಷ್ಟವಾಗಿತ್ತು. ಪೊಲೀಸರು ಕೂಡಲೇ ಪಠಾಣ್ಕೋಟ್ ಸೇನಾ ನೆಲೆಗೆ ಫೋನ್ ಮೂಲಕ ಈ ವಿಷಯವನ್ನು ತಿಳಿಸುತ್ತಾರೆ. ಆದರೆ ಅಷ್ಟರಲ್ಲಾಗಲೇ ದಿವಿಲ್ ಮತ್ತು ರಾಜೇಶ್ ಇಬ್ಬರು ಪಠಾಣ್ಕೋಟ್ ಸೇನಾ ನೆಲೆಯಿಂದ ಪರಾರಿಯಾಗಿದ್ದರು. ಅವರು ಮತ್ತೆಂದು ಸೇನಾ ನೆಲೆಗೆ ಹಾಜರಾಗಲೇ ಇಲ್ಲ. ಪೊಲೀಸರಿಂದ ಅವರನ್ನು ಪತ್ತೆ ಹಚ್ಚಲು ಸಾಧ್ಯವಾಗದೆ ಹೋದಾಗ ಸಿಬಿಐಗೆ ತನಿಖೆ ವಹಿಸಲಾಯಿತು. ಆದರೆ ಸಿಬಿಐನಿಂದಲೂ ಆ ಇಬ್ಬರನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಕ್ರಮೇಣ ಈ ಕೇಸ್ ತಣ್ಣಗಾಯಿತು. ಜನರು ಕೂಡ ಈ ಕೇಸನ್ನು ಮರೆತೇ ಬಿಟ್ಟರು. 2024ರಲ್ಲಿ ಕೇರಳದ IDGP ಆಗಿದ್ದ ಮನೋಜ್ ಅಬ್ರಹಾಂ ಅವರು ಧೂಳು ಹಿಡಿದ ಕೇಸ್ಗಳನ್ನೆಲ್ಲ ಮತ್ತೆ ತನಿಖೆಗೆ ಒಳಪಡಿಸುತ್ತಿದ್ದರು. ಆಗ ಅವರ ಕಣ್ಣಿಗೆ ಆ 2 ಫೋಟೋಗಳು ಬಿದ್ದವು. 18 ವರ್ಷಗಳ ಹಿಂದೆ ಕೊಲೆ ಮಾಡಿ ಇಬ್ಬರು ಪರಾರಿಯಾಗಿದ್ದರು. ಅವರನ್ನು ಪತ್ತೆ ಹಚ್ಚಲು ಪೊಲೀಸರಿಂದ ಸಾಧ್ಯವಾಗಿರಲಿಲ್ಲ. ಅಬ್ರಹಾಂ ಅವರು ಆ ಕೇಸನ್ನು AI ಸಹಾಯದಿಂದ ಪತ್ತೆ ಹಚ್ಚಬಹುದೇ ಎಂದು ನೋಡುತ್ತಾರೆ. ಆ ಇಬ್ಬರ ಫೋಟೋಗಳನ್ನು ತೆಗೆದುಕೊಂಡು AI ಸಹಾಯದಿಂದ ಅವರು 19 ವರ್ಷದ ನಂತರ ಈಗ ಹೇಗೆ ಅವರು ಕಾಣುತ್ತಾರೆ ಎಂಬುದನ್ನು ನೋಡ ಹೊರಡುತ್ತಾರೆ. ಸ್ನೇಹಿತರೆ, ನಾವು ಸ್ನ್ಯಾಪ್ಚಾಟ್ನಂತಹ ಅಪ್ಲಿಕೇಶನ್ಗಳಲ್ಲಿಯೂ ಕೂಡ ಮುದುಕರಾಗಿ ತೋರಿಸುವಂತಹ ಟೆಕ್ನಾಲಜಿ ಇರುವುದನ್ನು ನೋಡಿದ್ದೇವೆ. ಆದರೆ AI ಇನ್ನೂ ಅಡ್ವಾನ್ಸ್ ಆಗಿ ಡಿಜಿಟಲಿ ಏಜ್ ಹೇಗಿರುತ್ತದೆ ಎಂಬುದನ್ನು ತೋರಿಸುತ್ತದೆ. ಈ ಡಿಜಿಟಲಿ ಏಜ್ ಆಗಿರುವ ಅವರಿಬ್ಬರ ಈಗಿನ ಇಮೇಜ್ಗಳನ್ನು AI ತೋರಿಸಿದ ನಂತರ ಆ ಇಮೇಜ್ಗಳನ್ನು ಟೆಕ್ನಿಕಲ್ ಟೀಮ್ಗೆ ವರ್ಗಾಯಿಸಲಾಗುತ್ತದೆ. ಆ ಟೆಕ್ನಿಕಲ್ ಟೀಮ್ ಈ ಡಿಜಿಟಲಿ ಏಜ್ ಇಮೇಜ್ಗಳನ್ನು ಸೋಷಿಯಲ್ ಮೀಡಿಯಾದಾದ್ಯಂತ ಸ್ಕ್ಯಾನ್ ಮಾಡುತ್ತದೆ. ಈ ರೀತಿ ಸ್ಕ್ಯಾನ್ ಮಾಡಿದಾಗ ಅವರಿಗೆ ಹಲವಾರು ಕಡೆ ಮ್ಯಾಚಿಂಗ್ ಫೋಟೋಗಳು ದೊರೆಯುತ್ತವೆ. ಆದರೆ ಅದೆಲ್ಲ 10% 20% ಮ್ಯಾಚಿಂಗ್ ಆಗಿದ್ದವು. ಆದರೆ ಒಂದು ದಿನ ಇವುಗಳಲ್ಲಿ ರಾಜೇಶ್ನ ಫೋಟೋ ಒಂದು ಫೇಸ್ಬುಕ್ನ ಫೋಟೋ ಒಂದಕ್ಕೆ ಮ್ಯಾಚ್ ಆಗುತ್ತದೆ. ಅದು 90% ಮ್ಯಾಚಿಂಗ್ ತೋರಿಸ್ತಾ ಇತ್ತು. ಅದು ಒಂದು ಮ್ಯಾರೇಜ್ ಫೋಟೋ ಆಗಿತ್ತು. ಆ ಗ್ರೂಪ್ ಫೋಟೋದಲ್ಲಿ ರಾಜೇಶ್ ಕೂಡ ಒಬ್ಬನಾಗಿದ್ದ. ಅದು ಪುದುಚೇರಿಯ ಒಂದು ಲೊಕೇಶನ್ನಿಂದ ಮಾಡಿದ ಪೋಸ್ಟ್ ಆಗಿತ್ತು. ಮಹಿಳೆಯೊಬ್ಬರು ತನ್ನ ಮ್ಯಾರೇಜ್ ಫೋಟೋವನ್ನು ಶೇರ್ ಮಾಡಿದಾಗ ಅದರಲ್ಲಿ ರಾಜೇಶ್ ಕೂಡ ಒಬ್ಬನಾಗಿದ್ದ. ಫೋಟೋದಲ್ಲಿರುವ ವ್ಯಕ್ತಿ ರಾಜೇಶ್ನ ಡಿಜಿಟಲಿ ಏಜ್ ಇಮೇಜ್ಗೆ ಹೋಲಿಕೆಯಾಗುತ್ತಿದ್ದಂತೆ ಕೇರಳ ಪೊಲೀಸರು ಈ ವಿಷಯವನ್ನು ಸಿಬಿಐಗೆ ತಿಳಿಸುತ್ತಾರೆ. ಸಿಬಿಐ ಕೂಡ ಈ ಕೇಸ್ನಲ್ಲಿ ಹಿಂದೆ ತನಿಖೆ ನಡೆಸಿತ್ತಾದ್ದರಿಂದ
ಸಿಬಿಐ ತನ್ನ ಹಳೆಯ ಕಡತಗಳನ್ನು ತಡಕಾಡಿ ಕೂಡಲೇ ಪುದುಚೇರಿ ಪೊಲೀಸರಿಗೆ ಮಾಹಿತಿ ನೀಡುತ್ತದೆ. ಪುದುಚೇರಿ ಪೊಲೀಸರು ರಾಜೇಶ್ನ ವಿಳಾಸ ಹುಡುಕಿ ಆತನನ್ನು ಬಂಧಿಸುತ್ತಾರೆ. ರಾಜೇಶ್ನನ್ನು ಬಾಯಿ ಬಿಡಿಸಿದಾಗ ಅವನು ದಿವಿಲ್ ಕುಮಾರ್ನ ವಿಳಾಸವನ್ನು ಹೇಳುತ್ತಾನೆ. ರಾಜೇಶ್ ಮತ್ತು ದಿವಿಲ್ ಕುಮಾರ್ ಇಬ್ಬರನ್ನು ಬಂಧಿಸಲಾಗುತ್ತದೆ. ಸ್ನೇಹಿತರೆ, ಹೀಗೆ ಕೊಲೆ ಮಾಡಿ 19 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಇಬ್ಬರು ಕೊಲೆಗಾರರನ್ನು ಎಐ ಟೆಕ್ನಾಲಜಿಯ ಸಹಾಯದಿಂದ ಕಳೆದ ತಿಂಗಳು ಬಂಧಿಸಲಾಯಿತು. ಈ ರಾಜೇಶ್ ಮತ್ತು ದಿವಿಲ್ ಕುಮಾರ್ ರಂಜಿನಿ ಮತ್ತು ಅವಳಿ ಶಿಶುಗಳನ್ನು ಹತ್ಯೆಗೈದ ನಂತರ ಊರು ಬಿಟ್ಟು ಪರಾರಿಯಾಗಿದ್ದರು. ಪುದುಚೇರಿಗೆ ಬಂದು ನೆಲೆಸಿದ ಅವರು ಅಲ್ಲಿ ತಮ್ಮ ಹೆಸರುಗಳನ್ನು ಬದಲಿಸಿಕೊಳ್ಳುತ್ತಾರೆ. ರಾಜೇಶ್ ತನ್ನ ಹೆಸರನ್ನು ಪ್ರವೀಣ್ ಕುಮಾರ್ ಎಂಬುದಾಗಿ ಇಟ್ಟುಕೊಂಡಿದ್ದ. ಹಾಗೆಯೇ ದಿವಿಲ್ ಕುಮಾರ್ ತನ್ನ ಹೆಸರನ್ನು ವಿಷ್ಣು ಎಂಬುದಾಗಿ ಇಟ್ಟುಕೊಂಡಿದ್ದ. ಇಬ್ಬರು ಕೂಡ ಅಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸಿದ್ದರು. ಅವರಿಬ್ಬರು ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡಲಾರಂಭಿಸಿದ್ದರು. ಕೇರಳದಲ್ಲಿ ಕೊಲೆ ಮಾಡಿ ಪರಾರಿಯಾಗುವಾಗ ದಿವಿಲ್ ಕುಮಾರ್ಗೆ 33 ವರ್ಷ ವಯಸ್ಸಾಗಿದ್ದರೆ ರಾಜೇಶ್ಗೆ 28 ವರ್ಷ ವಯಸ್ಸಾಗಿತ್ತು. ಇಬ್ಬರು ಅಲ್ಲಿನ ಸ್ಥಳೀಯ ಸ್ಕೂಲ್ ಟೀಚರ್ಗಳನ್ನು ಮದುವೆಯಾಗಿದ್ದರು. ಅವರಿಗೆ ಮಕ್ಕಳೂ ಆಗಿದ್ದರು. ತಮ್ಮ ಜೀವನವನ್ನು ಮತ್ತೆ ರೀಸ್ಟಾರ್ಟ್ ಮಾಡಿ ಶುರು ಮಾಡಿದ್ದ ಅವರಿಗೆ ತಾವು ಮಾಡಿದ್ದ ಕರ್ಮ ಮಾತ್ರ ಬೆನ್ನು ಬಿಡಲಿಲ್ಲ. 19 ವರ್ಷಗಳ ನಂತರ ಅವರನ್ನು ಪೊಲೀಸರು ಬಂಧಿಸುತ್ತಾರೆ. 2025 ಜನವರಿಯಲ್ಲಿ ಅವರನ್ನು ಬಂಧಿಸಲಾಯಿತು. ಸ್ನೇಹಿತರೆ, ಈ ಪ್ರಕರಣ ಎಐನಿಂದ ಭೇದಿಸಲ್ಪಟ್ಟ ದೇಶದ ಮೊತ್ತ ಮೊದಲ ಪ್ರಕರಣವೆಂದು ದಾಖಲಾಗಿದೆ.